ಜನ ಅಧಿಕಾರ ಕೊಟ್ಟಿದ್ದಾರೆ ಅಂದ ತಕ್ಷಣವೇ ನಾವ್ಯಾರೂ ಸರ್ವಾಧಿಕಾರಿಗಳಲ್ಲ. ನಿಯಮ ಮೀರಿ ನಡ್ಕೊಳಕ್ಕಾಗಲ್ಲ. ಹೆಸರನ್ನು ಇಡಬೇಕು ಅನ್ನೋದು ಹೊಸ ರಸ್ತೆಗಳು ನೂರಾರಿದ್ದಾವೆ, ಇಡಲಿ. ಹೆಸರೇ ಇಲ್ಲದೆ ಇರೋ ರಸ್ತೆಗಳಿದ್ದಾವೆ, ಇಡಲಿ. ಸಿದ್ದರಾಮಯ್ಯನವ್ರ ಹೆಸರನ್ನು ಇಡಬೇಡಿ ಅಂತ ನಾನು ಹೇಳಲ್ಲ. ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆಗಿರೋರು, ಜನನಾಯಕರು, ಇಡಲಿ. ಆದರೆ ಒಂದು ಐತಿಹಾಸಿಕವಾಗಿರುವಂಥ ಹೆಸರನ್ನು ಅಳಿಸಿಡಬೇಕು ಅನ್ನೋದು ಇದೆಯಲ್ಲ, ಅದೆಷ್ಟು ಮಟ್ಟಿಗೆ ಸೂಕ್ತ? ನಾಳೆ ಎಲ್ಲರೂ ಅದನ್ನೇ ಪರಿಪಾಠವಾಗಿ ಮಾಡಿದ್ರೆ, ಅದೇ ಪರಿಪಾಠ ಮಾಡಿದ ಆದರೆ ಏನಾಗ್ಬೋದು? ಹೊಸ ರಸ್ತೆಗೆ ಇಡಲಿ ಹೆಸರನ್ನ, ಸಿದ್ದರಾಮಯ್ಯನವ್ರ ಹೆಸರನ್ನ. ಒಂದು ಹೊಸ ರಸ್ತೆ ಮಾಡಿಯೇ ಬೇಕಾದ್ರೆ ಇಡಲಿ, ಅಥವಾ ಒಂದು ಹೊಸ ರಸ್ತೆಗೆ ಇಡಲಿ ಹೆಸರನ್ನು. ಒಂದು ರಸ್ತೆ ಹೆಸರನ್ನು ಐತಿಹಾಸಿಕವಾಗಿರುವಂಥ ಒಂದು ರಸ್ತೆ ಹೆಸರನ್ನು ಇಳಿಸೋದು ನೋಡಿ. ನಮ್ಮ ಮೈಸೂರು ಅರಸರು ಪ್ರಜೆಗಳನ್ನು ಮಕ್ಕಳಂತೆ ಕಂಡವರು. ರಾಜ್ಯದ ಅಭಿವೃದ್ಧಿಯನ್ನೇ ಅವ್ರು ರಥವಾಗಿ ಪರಿಗಣಿಸ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಥರ ಏನಾದರೂ ಪ್ರಜಾಪ್ರಭುತ್ವದಲ್ಲಿ ಆ ಥರದವ್ರು ಯಾರಾದರೂ ಮುಖ್ಯಮಂತ್ರಿಗಳಾಗಿಬಿಟ್ಟಿದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಥರ ಪ್ರಜೆಗಳ ಕ್ಷೇಮವೇ ತನ್ನ ಕ್ಷೇಮ, ಇಡೀ ಪ್ರಜೆಗಳೇ ನನ್ನ ಕುಟುಂಬ ಅಂತ ಭಾವಿಸೋರು ಯಾರು ಮುಖ್ಯಮಂತ್ರಿ ಆಗಿಬಿಟ್ಟಿದ್ರೆ ನಮ್ಮ ರಾಜ್ಯ ಎಲ್ಲಿಗೋ ಹೋಗಿಬಿಟ್ಟಿರೋದು. ಯಾಕೆಂದ್ರೆ ಅವಾಗ ಬಜೆಟ್ ಕಡಿಮೆ ಇತ್ತು. ಅವಾಗ ಇದ್ದಿದ್ದು ಬರೀ ಸಂತೆ ಸುಂಕ, ಭೂ ಕಂದಾಯ. ಅದರೊಳಗಡೆನೇ ಬ್ರಿಟಿಷರ ಅನುಮತಿ ಪಡೆದು ಅಭಿವೃದ್ಧಿ ಯೋಜನೆ ರೂಪಿಸ್ಬೇಕಿತ್ತು. ಆ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು, ಜಯಚಾಮರಾಜೇಂದ್ರ ಒಡೆಯರವರು ರಾಜ್ಯದ ಅಭಿವೃದ್ಧಿಯ ನಕಾಶೆಯನ್ನು ವಿಶ್ವಮಟ್ಟಕ್ಕೇರಿಸಿದರು. ಅಂಥ ಪುಣ್ಯಾತ್ಮರ ಹಿನ್ನೆಲೆ ಇರುವಂಥ ಹೆಸರುಗಳನ್ನು ಅಳಿಸೋದು ಸೂಕ್ತ ಅಲ್ಲ. ಹೊಸ ಹೆಸರಿಡಲಿ, ಇನ್ನು ಹೊಸ ರಸ್ತೆಗೆ ಸಿದ್ದರಾಮಯ್ಯನವ್ರ ಹೆಸರಿಡಲಿ, ನಾವ್ಯಾರೂ ಬೇಸರ ಮಾಡ್ಕೊಳ್ಳಲ್ಲ. ಆದರೆ ಪ್ರಜಾಪ್ರಭುತ್ವದಲ್ಲಿ ನಾವ್ಯಾರು ಸರ್ವಾಧಿಕಾರಿಗಳ ಅಲ್ಲ, ಸರ್ವಾಧಿಕಾರಿಗಳ ಥರ ವರ್ತನೆ ಮಾಡಬಾರ್ದು.